ನಮಸ್ಕಾರ. ನಾನು ಭಸ್ತ್ರಿಕಾ ಪ್ರಾಣಾಯಾಮದ ಬಗ್ಗೆ ಹೇಳ್ತಾ ಇದ್ದೀನಿ. ಭಸ್ತ್ರಿಕಾ ಪ್ರಾಣಾಯಾಮ ಒಂದು ಪ್ರಾಣಾಯಾಮದ ಒಂದು ಭಾಗ. ಇದು ತುಂಬ ಮುಖ್ಯವಾದ ಪ್ರಾಣಾಯಾಮ ಭಸ್ತ್ರಿಕಾ ಅಂತೇಳ್ಬಿಟ್ಟು. ಇದನ್ನು ಆರೋಗ್ಯವಾಗಿರುವಂಥ ಸಾಧಾರಣ ವ್ಯಕ್ತಿಗಳು ಮಾತ್ರ ನಾರ್ಮಲ್ ಆಗಿ ಮಾಡ್ಬೋದು. ಬಿ ಪಿ ಇರೋರು, ಶುಗರ್ ಇರೋರು, ಹಾರ್ಟ್ ಪೇಷೆಂಟ್ಗಳು, ಗರ್ಭಿಣಿ ಸ್ತ್ರೀಯರು, ಹೊಸದಾಗಿ ಸರ್ಜರಿ ಮಾಡ್ಕೊಂಡಿರ್ತಾರಲ್ವ, ಅವರು ತುಂಬ ನಿಧಾನವಾಗಿ ಮಾಡಬೇಕು. ಸಾಧಾರಣ ಮನುಷ್ಯ ಯಾವ ರೀತಿ ಮಾಡಬೇಕು ಮತ್ತು ಈ ರೀತಿ ಹೆಸರು ಹೇಳಿದ್ನಲ್ವ, ಗರ್ಭಿಣಿ ಸ್ತ್ರೀಯರಾಗಿರ್ಬೋದು, ಬಿ ಪಿನವರು ಎಲ್ಲರೂ ಕೂಡ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಈ ಭಸ್ತ್ರಿಕಾ ಪ್ರಾಣಾಯಾಮದಿಂದ ಭಸ್ತ್ರಿಕಾ ಪ್ರಾಣಾಯಾಮನ ನಾವು ರೆಗ್ಯುಲರಾಗಿ ಮಾಡೋದ್ರಿಂದ ಏನು ಉಪಯೋಗ ಅಂತಂದರೆ, ನಮ್ಮ ಶ್ವಾಸಕೋಶದ ಸದುಪಯೋಗ ಅನ್ನೋದು ನಮ್ಮ ದೇಹಕ್ಕೆ ಚೆನ್ನಾಗಾಗುತ್ತೆ. ಉಸಿರಾಟದ ತೊಂದರೆ ಇದ್ದರೂ ಕೂಡ ಅದನ್ನು ನಾವು ಸರಿಪಡಿಸ್ಕೋಬೋದು. ಶ್ವಾಸಕೋಶನ ಸ್ಪೋರ್ಟ್ಸ್ ಪರ್ಸನ್ಸ್ ಮಾತ್ರ 100% ಯುಟಿಲೈಸ್ ಮಾಡ್ಕೋತಾರೆ. ನಮ್ಮಂಥ ಸಾಧಾರಣ ಮನುಷ್ಯರು ಅದನ್ನು ಪೂರ್ತಿ ಯೂಸ್ ಮಾಡ್ಕೊಳ್ಳೋದಿಲ್ಲ. ಸಾಧಾರಣ ಉಸಿರಾಟದಿಂದ ನಮ್ಮ ಶ್ವಾಸಕೋಶದ ಸಾಮರ್ಥ್ಯ ಏನಿದೆಯೋ ಅದನ್ನು ಅಷ್ಟು ಕೂಡ ನಾವು ಬಳಸ್ಕೊಳ್ತಾ ಇಲ್ಲ. ಇಂಥ ಶ್ವಾಸಕೋಶದ ಪರ್ಫೆಕ್ಟ್ ಉಪಯೋಗ ನಮ್ಮ ದೇಹಕ್ಕೆ ಸಿಗಬೇಕು ಅಂತಂದರೆ ನಾವು ಪ್ರಾಣಾಯಾಮನ ತುಂಬ ಚೆನ್ನಾಗಿ ಮಾಡಬೇಕು. ಅದರಲ್ಲಿ ಭಸ್ತ್ರಿಕಾ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಇದಿಷ್ಟೇ ಅಲ್ಲದೆ ನಮ್ಮ ದೇಹದಲ್ಲಿ ರಕ್ತ ಪರಿಚಲನೆ ಚೆನ್ನಾಗಾಗಬೇಕು, ರಕ್ತ ಶುದ್ಧಿ ಆಗಬೇಕು, ದೇಹದಲ್ಲಿ ಯಾವುದೇ ಅಡಚಣೆಗಳು ಆಗಲಿಲ್ಲ ಹಾಗೆ, ದೇಹ ಯಾವುದೇ ಬ್ಲಾಕೇಜಿಂದ ಇರದೆ ಪ್ರತಿಯೊಂದು ನಾಡಿಗಳು, ನರಗಳು ಎಲ್ಲನೂ ಕೂಡ, ಬ್ಲಡ್ ವೆಸಲ್ಸು ಎಲ್ಲ ಕೂಡ ತನ್ನ ಕೆಲಸನ ತುಂಬ ಸಮರ್ಥಕವಾಗಿ ಮಾಡಬೇಕು ಅಂತಂದರೆ ಇಂಥ ಪ್ರಾಣಾಯಾಮಗಳು ತುಂಬ ಸಹಾಯ ಮಾಡುತ್ತೆ. ಮತ್ತು ಇದು ಜೀರ್ಣಶಕ್ತಿಗೂ ಕೂಡ ತುಂಬ ಅನುಕೂಲ ಮಾಡಿಕೊಡುತ್ತೆ. ನಾವು ತಿಂದ ಆಹಾರ ಯಾವಾಗ ಪಚನ ಆಗೋದಿಲ್ವೋ, ನಮ್ಮ ಜಠರಾಗ್ನಿ ಅನ್ನೋದು ಚೆನ್ನಾಗಿ ಯಾವಾಗ ಕೆಲಸ ಮಾಡೋದಿಲ್ವೋ ಆವಾಗ ನಮ್ಮ ದೇಹದಲ್ಲಿ ಒಂದು 80% ಕಾಯಿಲೆಗಳು ಅನ್ನೋದು ಹುಟ್ಕೊಳ್ಳುತ್ತೆ. ಅಸಿಡಿಟಿ, ಇಂಡೈಜೆಷನ್ ಪ್ರಾಬ್ಲಮ್ಮು ಎಲ್ಲ ಶುರು ಆಗುತ್ತೆ. ಯಾವಾಗ ತಿಂದ ಅನ್ನ ನಾವು ಚೆನ್ನಾಗಿ ಕರಗಿಸ್ಕೋತೀವೋ, ಅದು ಎನರ್ಜಿಯಾಗಿ ಲಿಬ್ರೇಟ್ ಆಗುತ್ತೋ, ಮಲ ವಿಸರ್ಜನೆ ಚೆನ್ನಾಗಾಗುತ್ತೋ, ಆವಾಗ ದೇಹ ಅನ್ನೋದು ಆಟೋಮೆಟಿಕ್ಕಾಗಿ ಶುದ್ಧಿ ಆಗುತ್ತೆ. ಯಾವಾಗಲೂ ಕೂಡ ನಾವು ಚೈತನ್ಯ ಭರಿತರಾಗಿ ಇರೋದಕ್ಕೆ ಸಹಾಯ ಆಗುತ್ತೆ. ನಮ್ಮ ಮನಸ್ಸು, ಮನ ಎಲ್ಲನೂ ಕೂಡ ಶುದ್ಧಿ ಆಗುತ್ತೆ. ದೇಹದಲ್ಲಿ ಯಾವಾಗ ಉತ್ಸಾಹ ಅನ್ನೋದಿರುತ್ತೋ, ದೇಹ ಯಾವಾಗ ಆರೋಗ್ಯದಿಂದ ಕೂಡಿರುತ್ತೋ ಆವಾಗ ಪಾಸಿಟಿವ್ನೆಸ್ ಅನ್ನೋದು ಕೂಡ ಬಂದ್ಬಿಡುತ್ತೆ. ಒಳ್ಳೆಯ ಯೋಚನೆಗಳನ್ನು ಮಾಡ್ತೀವಿ, ಡಿಪ್ರೆಷನ್ನಿಂದ ದೂರ ಆಗ್ತೀವಿ, ಒಳ್ಳೆಯ ಜನರ ಸಂಘ ಮಾಡ್ತೀವಿ, ಸದಾ ಉತ್ಸಾಹದಿಂದ ಬೆಳಗೋ ಸೂರ್ಯ ಯಾವ ರೀತಿ ಇರ್ತಾನೋ ಅದೇ ರೀತಿ ನಾವು ಕೂಡ ಸದಾ ಉತ್ಸಾಹಪೂರಿತವಾಗಿ ಇರೋದಕ್ಕೆ ಸಹಾಯ ಆಗುತ್ತೆ. ಇವಾಗ ಭಸ್ತ್ರಿಕಾ ಪ್ರಾಣಾಯಾಮ ಯಾವ ರೀತಿ ಮಾಡಬೇಕು ಅಂತಂದರೆ, ಆದಿ ಮುದ್ರನ ಹಾಕೋಬೇಕು, ಹೆಬ್ಬೆರಳನ್ನ ಮಡಿಸ್ಬೇಕು, ಅದಕ್ಕೆ 4 ಬೆರಳುಗಳನ್ನ ರೋಲ್ ಮಾಡಬೇಕು. ನಮ್ಮ ಭುಜದ ಪಕ್ಕದಲ್ಲಿ ಈ ರೀತಿ ಇಟ್ಕೋಬೇಕು. ಕೈಯನ್ನು ನಾವು ಉಸಿರು ತಗೋತಾ ನೋಡಿ, ನಾವು ಉಸಿರು ತಗೋತಾ ಕೈಗಳನ್ನ ಈ ರೀತಿ ಮಾಡಬೇಕು. ಫೋರ್ಸ್ಫುಲಿ ಉಸಿರನ್ನು ಬಿಡ್ತಾ ಮುಷ್ಟಿನ ಕಟ್ಕೋಬೇಕು. ಈ ರೀತಿ ನೋಡಿ ನಮ್ಮ ಲಂಗ್ಸಲ್ಲಿ ಆಗುವಂಥ ಪರಿಣಾಮ, ಶ್ವಾಸಕೋಶದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡ್ತೀರ. ನಮ್ಮ ದೇಹದಲ್ಲಿ ಏನು ವ್ಯತ್ಯಾಸ ಆಗ್ತಾ ಇದೆ ಅನ್ನೋದು ನಿಮ್ಮ ಅನುಭವಕ್ಕೆ ಬರುತ್ತೆ. ಮತ್ತು ಮೂಗು ಕೂಡ ತುಂಬ ಕ್ಲಿಯರ್ ಆಗುತ್ತೆ. ಉಸಿರಾಟದ ಕ್ರಿಯೆ ಯಾವಾಗ ಸಮರ್ಪಕವಾಗಿ ನಡೆಯುತ್ತೋ ಆವಾಗ ಇಡಾನಾಡಿ ಮತ್ತು ಪಿಂಗಲ ನಾಡಿ ಎರಡೂ ಕೂಡ ಆ್ಯಕ್ಟಿವ್ ಆಗುತ್ತೆ. ಇಡಾನಾಡಿ, ಪಿಂಗಲ ನಾಡಿ ಆ್ಯಕ್ಟಿವ್ ಆಗಿದ್ರೆ ನಮಗೆ ಬ್ರೀತಿಂಗ್ ಪ್ರಾಬ್ಲಮ್ಸ್ ಏನಿದ್ರು ಕೂಡ ಸಾಲ್ವ್ ಆಗೋಗ್ಬಿಡುತ್ತೆ. ಇದರಿಂದ ಇಮ್ಯುನಿಟಿ ಅನ್ನೋದು, ನಮಗೆ ರೋಗ ನಿರೋಧಕ ಶಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ. ಇಂತಹ ಅದ್ಭುತವಾದ ಭಸ್ತ್ರಿಕಾ ಪ್ರಾಣಾಯಾಮನ ಗರ್ಭಿಣಿ ಸ್ತ್ರೀಯರು ಮತ್ತು ಹಾರ್ಟ್ ಪೇಷಂಟ್ಸು ಅವರೆಲ್ಲ ಯಾವ ರೀತಿ ಮಾಡಬೇಕಂದ್ರೆ ತುಂಬ ಸ್ಲೋ ಮಾಡಬೇಕು. ಸೇಮ್ ಪ್ರೊಸೀಜರ್ಸ್ ಎಲ್ಲ ಒಂದೇ ಥರನೇ ಈ ಥರ ಇದ್ದು
ಈ ರೀತಿ ಮಾಡೋದ್ರಿಂದ ಅಂದರೆ ದೀರ್ಘವಾದ ಶ್ವಾಸನ ನಿಧಾನವಾಗಿ ತಗೊಳ್ಳಿ. ದೀರ್ಘವಾದ ಶ್ವಾಸನ ಬಿಡ್ತಾ ಬಿಡ್ತಾ ಕೈಗಳನ್ನು ಕೆಳಗಡೆ ಇಳಿಸಿಬಿಟ್ಟು ಮುಷ್ಟಿ ಕಟ್ಟಿ. ಈ ಥರ ಮಾಡಿದರೆ ನಮಗೆ ಹಾರ್ಟ್ ಮೇಲೆ, ಶ್ವಾಸಕೋಶದ ಮೇಲೆ ಯಾವುದೇ ಥರ ಒತ್ತಡ ಅನ್ನೋದು ಬೀರೋದಿಲ್ಲ. ಇದರಿಂದ ನಮ್ಮ BP ಕೂಡ ಜಾಸ್ತಿ ಆಗೋದಿಲ್ಲ. ಈ ರೀತಿ ನಿಧಾನವಾಗಿ ಮಾಡೋದ್ರಿಂದ ಸಾಧಾರಣ ಮನುಷ್ಯರು, ನಾವು ನಾರ್ಮಲ್ ಆಗಿದ್ದೀವಪ್ಪ ಅನ್ನೋರು ಫೋರ್ಸ್ಫುಲಿ ಮಾಡೋದ್ರಿಂದ ಏನು ಅವರಿಗೆ ಇನ್ನು ಉಪಯೋಗ ಜಾಸ್ತಿ ಆಗುತ್ತೆ ಹೊರತು ಯಾವುದೇ ಥರ ಕೆಟ್ಟ ಪರಿಣಾಮ ಬೀರೋದಿಲ್ಲ. ನೀವು ಸಮರ್ಪಕವಾಗಿ ಕಲ್ತ್ಕೊಂಡು ಮಾಡಬೇಕು ಅಂತಂದರೆ ಇದನ್ನು ಯಾವುದಾದ್ರೂ ಗುರುಗಳ ಹತ್ರ ಫಸ್ಟ್ ಈ ವಿದ್ಯೆಯನ್ನು ಪರ್ಫೆಕ್ಟಾಗಿ ಕಲಿತು ಆಮೇಲೆ ಅಭ್ಯಾಸ ಮಾಡೋದ್ರಿಂದ ಇದ್ರ ಸಹಾಯನ ನೀವು ಪಡ್ಕೋಬಹುದು. ಆರೋಗ್ಯವೇ ಜೀವನ, ಜೀವನವೇ ಆರೋಗ್ಯ ಆಗಬೇಕು. ಯಾವಾಗಲೂ ಕೂಡ ಯೋಗವೇ ಜೀವನ, ಜೀವನವೇ ಯೋಗ ಅಂತ ಹೇಳ್ಬಿಟ್ಟು ನಾವು ಯಾವ ರೀತಿ ಹೇಳ್ತೀವೋ ಆ ರೀತಿ ಆರೋಗ್ಯ ಇದ್ದರೆ ಮಾತ್ರ ನಮ್ಮ ಜೀವನನ ನಾವು ಸಮರ್ಪಕವಾಗಿ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಫಸ್ಟು ಆರೋಗ್ಯವೇ ಭಾಗ್ಯ. ಆರೋಗ್ಯ ಒಂದಿದ್ರೆ ಮನುಷ್ಯ ನಾವು ಏನು ಬೇಕಿದ್ರೆ ಬಳಸ್ಕೊಬೋದು. ಇಲ್ಲಾಂದರೆ ನಮಗೆ ಪರಮಾತ್ಮ ಏನು ಕೊಟ್ಟರು ಕೂಡ ಎಲ್ಲ ಒಂದು ದೊಡ್ಡ ಸೊನ್ನೆ ಆಗೋಗ್ಬಿಡುತ್ತೆ. ಅದ್ರ ಸಲುವಾಗಿ ಅಂಥ ಆರೋಗ್ಯ ಶ್ರೀಮಂತರಾಗಿರೋಣ. ನಾವು ಯಾವಾಗಲೂ ಕೂಡ ಆರೋಗ್ಯನ ವೃದ್ಧಿ ಮಾಡ್ಕೊಳ್ಳೋಣ. ಪ್ರಾಣಾಯಾಮ ಅಂದರೆ ಅದ್ಭುತವಾದ ಆಯಾಮ. ಅದು ನಮ್ಮ ಜೀವನದಲ್ಲಿ ಆಸನ, ದೇಹ, ನಾವು ಫಿಸಿಕಲ್ ಆಸನಗಳು ಯಾವ ರೀತಿ ಮಾಡ್ತೀವೋ ನಮ್ಮ ದೇಹ ಸದೃಢವಾಗಿರಬೇಕು ಅಂತೇಳಿ ಆ ಆಸನಗಳಿಗಿನ್ನೂ ಕೂಡ ತುಂಬ ಅಡ್ವಾನ್ಸ್ ಆಗಿರೋದು ಪ್ರಾಣಾಯಾಮ. ಪ್ರಾಣಾಯಾಮ ಮಾಡೋದ್ರಿಂದ ನಾವು ದೈಹಿಕವಾಗಿ, ಮಾನಸಿಕವಾಗಿ ಎಲ್ಲ ಸದೃಢಕಾಯರಾಗಿರೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಇದನ್ನು ಫಸ್ಟ್ ವಾರ್ಮಿಂಗ್ ಎಕ್ಸರ್ಸೈಸಸ್ ಮಾಡಿಬಿಟ್ಟು ಆಮೇಲೆ ಪ್ರಾಣಾಯಾಮ ಮಾಡಬೇಕು. ನಾವು ಪ್ರಾಣಾಯಾಮ ಮಾಡೋದ್ರಿಂದ ಏಕಾಗ್ರತೆ ಕೂಡ ನಮಗೆ ಜಾಸ್ತಿ ಆಗುತ್ತೆ. ಯಾವುದಾದ್ರೂ ಒಂದು ಕೆಲಸ ಮಾಡ್ತಿದ್ದಾಗ ಫೋಕಸ್ ಮಾಡೋದಕ್ಕೂ ಕೂಡ ತುಂಬ ಸುಲಭ ಆಗುತ್ತೆ. ಧ್ಯಾನ ಮಾಡೋದಕ್ಕೆ ಒಂದು ತಳಹದಿಯಾಗುತ್ತೆ. ಇಂಥ ಅದ್ಭುತವಾದ ಪ್ರಾಣಾಯಾಮನ ನಾವು ಚೆನ್ನಾಗಿ ಒಬ್ಬ ಸಮರ್ಥವಾದ ಗುರುವಿಂದ ಕಲಿತುಬಿಟ್ಟು ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ. ಇದು ನಮ್ಮ ಜೀವನದ ಒಂದು ಭಾಗ ಆಗಿರಬೇಕು. ಇಂಥ ಪ್ರಾಣಾಯಾಮನ ನಾವು ಅದ್ಭುತವಾಗಿ ದಿನಕ್ಕೆ ಒಂದು 30 ನಿಮಿಷನಾದರೂ ಕೂಡ ನಾವು ಮಾಡೋದ್ರಿಂದ ಸದಾ ಉತ್ಸಾಹಿಗಳಾಗಿ ಆರೋಗ್ಯಭರಿತರಾಗಿ ಜೀವನ ಮಾಡೋದ್ರಲ್ಲಿ ಯಾವುದೇ ಥರದ ಅನುಮಾನ ಇಲ್ಲ. ನಮಸ್ಕಾರ.